ಕೆಲವೊಬ್ಬರ ಜೀವನ ಯಾವ ಥರ ಆಗಿರುತ್ತೆ ಅಂದರೆ ಎಲ್ಲ ಇದ್ದು ಇಲ್ಲದೇ ಇರೋ ಥರ. ಯಾವ ಥರ? ಸ್ವರ್ಗದಲ್ಲಿದ್ದು ನೋಡೋಕೆ ಕಣ್ಣು ಇರದೇ ಇರೋ ಥರ. ಆಹಾರ ಸೇವಿಸೋಕ್ಕೆ ನಾಲಿಗೆ ಇದ್ದು ಇಲ್ಲದೇ ಇರೋ ಥರ. ಬಾಯಾರಿಕೆ ಆಗಿದೆ, ನೀರಿದೆ, ಕುಡಿಯೋಕ್ಕೆ ಕೈ ಇಲ್ಲದೆ ಇರೋ ಥರ. ಯಾಕಂದರೆ ಎಷ್ಟೋ ವ್ಯಕ್ತಿಗಳಿಗೆ ಹೊರಗಿನವರು ಗೌರವ ಕೊಡ್ತಾ ಇರೋದಿಲ್ಲ, ಮಾತಾಡಿಸಿದರೂ ಮಾತಾಡ್ತಾ ಇರೋದಿಲ್ಲ. ಎಷ್ಟು ನೋವಾಗ್ತಾ ಇರುತ್ತೆ ಅಂದರೆ ಇಲ್ಲಿ ಅವ್ರ ದೋಷವೋ ಅಥವಾ ನಮ್ಮ ವಿರುದ್ಧ ನಿಂತಿರೋ ಒಬ್ಬ ವ್ಯಕ್ತಿಯ ದೋಷವೋ ಅದೇನು ಗೊತ್ತಿರೋದಿಲ್ಲ. ಆದರೂ ಅವರಿಗೆ ಗೌರವ ರೆಸ್ಪೆಕ್ಟ್ ಕೊಡ್ತಾ ಇರೋದಿಲ್ಲ. ಯಾಕೆ? ಕೆಲವೊಂದು ವಿಷಯಗಳು, ಕೆಲವೊಂದು ಸನ್ನಿವೇಶಗಳು, ಕೆಲವೊಂದು ಪರಿಸ್ಥಿತಿ, ಆ ಘಟನೆ ಮುಖಾಂತರ ಕೆಲವರು ಈ ಥರ ಮಾಡಿದರೆ ಕೆಲವೊಂದು ಸಂಬಂಧಪಟ್ಟಿದ್ದು. ನಾನು ಇವತ್ತು ಮಾತಾಡೋದು ಯಾವುದರ ಬಗ್ಗೆ ಅಂದರೆ ಮನೆಯಲ್ಲಿ ಕಾಲೇ ಕುಂಡ್ರು ಯುವ ಜನತೆಯ ಬಗ್ಗೆ. 10th ಮುಗಿದಿರತ್ತೆ ಅಥವಾ 2nd PUC ಮುಗಿದಿರತ್ತೆ, ಡಿಗ್ರಿ ಮುಗಿದಿರತ್ತೆ, ಎಲ್ಲ ಆದಮೇಲೂ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ. ಯಾವ ಕೆಲಸಕ್ಕೂ ಇಂಟರ್ವ್ಯೂಗೆ ಹೋಗ್ತಾ ಇರೋದಿಲ್ಲ, ಹೋದರೂ ಫೇಲ್ ಆಗ್ತಾ ಇರ್ತಾರೆ. ಅಂದಮೇಲೆ ನನ್ನ ಜೀವನನೇ ಮುಗೀತು. ನಾನು ಎಲ್ಲಿ ಪಾಸ್ ಆಗೋದಿಲ್ಲ, ನನಗೆ ಯಾವ ಕೆಲಸ ಸಿಗೋದು ಅನ್ಕೋತ ಮನೆಯಲ್ಲಿ ಯಾವತ್ತೂ ಫೋನ್ ಯೂಸ್ ಮಾಡೋದು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು, ಡಿಪ್ರೆಷನ್ ಒಳಗಾಗೋದು. ಇದರಿಂದ ಏನಾಗುತ್ತೆ ಅಂದರೆ ಅವರ ಗೌರವವನ್ನು ಅವರೇ ಕಡಿಮೆ ಮಾಡ್ಕೊಳ್ತಾರೆ. ಮನೆಯಲ್ಲಿ ರೆಸ್ಪೆಕ್ಟ್ ಕಮ್ಮಿ ಆಗುತ್ತೆ. ಯಾಕಂದರೆ ನೋಡಿ, ನೀವು ಕೆಲಸಕ್ಕೆ ಹೋಗದೇ ಇದ್ದರೆ, ಎದೆ ಎತ್ತರಕ್ಕೆ ಬೆಳೆದಿರೋ ಮಗ ಕೆಲಸಕ್ಕೆ ಹೋಗದೇ ಇದ್ದರೆ, ಕೆಲಸ ಮಾಡದೇ ಇದ್ದರೆ ನಮ್ಮ ಮನೆಯವರೇ ನಮಗೆ ರೆಸ್ಪೆಕ್ಟ್ ಗೌರವ ಕೊಡೋದಿಲ್ಲ. ಹಂಗಂದಮೇಲೆ ಹೊರಗಿನವರು ಹೇಗೆ ಕೊಡ್ತಾರೆ? ನಾನು ಹೇಳ್ತಿರೋದು ಎಜುಕೇಷನ್ ಮುಗಿದು ಕೆಲಸ ಇಲ್ಲದೆ ಮನೆಯಲ್ಲಿ ಕೂತು ಟೈಮ್ ವೇಸ್ಟ್ ಮಾಡೋರಿಗೆ ನಾನು ಹೇಳ್ತಾ ಇರೋದು. ಖಾಲಿ ಕೂತು ಮನೆಯಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಹೇಳ್ತಾ ಇರೋದು. ಇನ್ಯಾವುದೋ ಜಗಳ ಅಥವಾ ಇನ್ಯಾವುದೋ ಸಮಸ್ಯೆ, ಇನ್ನೇನೋ ನಾನಾ ಥರ ಸಮಸ್ಯೆಯಿಂದ ಹೊರಗಿನವ್ರು ಮಾತಾಡ್ತಾ ಇರೋದಿಲ್ಲ. ಅವ್ರಿಗೆ ನಮಗೆ ಯಾವುದೋ ಒಂದು ದ್ವೇಷ ಇರುತ್ತೆ, ಹಿರಿಯರದು ನಮ್ಮದು ಏನೋ ಒಂದು ದ್ವೇಷ ಇರುತ್ತೆ, ಹೊಲ ಮನೆ ಅದ್ರಲ್ಲಿ ಮಾತಾಡ್ತಾ ಇಲ್ಲ. ನಾನು ಎಜುಕೇಷನ್ ಮುಗಿದು ಕೆಲಸ ಇಲ್ಲದೆ ಮನೇಲಿ ಕೂತಿರತ್ತಲ್ಲ ಆ ಯುವಕರ ಬಗ್ಗೆ ಹೇಳ್ತಾ ಇರೋದು. ಎಲ್ಲರೂ ಅಂತಲ್ಲ, ಕೆಲವರಷ್ಟೇ. ಯಾಕಂದರೆ ನೋಡಿ, ನಾವು ಎಲ್ಲ ಮುಗಿದು ಚಿಕ್ಕವರಿಂದ ದೊಡ್ಡವ್ರು ಮಾಡಿರ್ತಾರೆ ಮನೆಯವರು. ದೊಡ್ಡವರಾದಮೇಲೆ ನಮಗೆ ನೂರಾರು ಕನಸ್ಕೊಂಡಿರ್ತಾರೆ. ಒಳ್ಳೆ ಕೆಲಸ ಮಾಡ್ತಾನೆ, ನಮ್ಗೆ ಚೆನ್ನಾಗಿ ನೋಡ್ಕೋತಾನೆ, ನಮಗೆ ದುಡ್ಡು ಹಾಕ್ತಾರೆ, ಒಳ್ಳೆ ಮನೆ ಕಟ್ಟಿಸ್ತಾನೆ, ನಮ್ಮ ಸಂಬಂಧಿಕರ ಮುಂದೆ ತಲೆ ಎತ್ಕೊಂಡು ತಿರುಗ್ತೀವಿ, ಹೆಮ್ಮೆಯಿಂದ ಹೇಳ್ಕೋತೀವಿ ಅನ್ನೋ ನೂರಾರು ಕನಸ್ಕೊಂಡಿರ್ತವೆ. ತಂದೆ ತಾಯಿ ಇರ್ಬೋದು, ಅಣ್ಣ ತಮ್ಮ, ಯಾರೋ ಆಗಿರ್ಬೋದು, ಸಂಬಂಧಿಕರು ಒಟ್ಟಿನಲ್ಲಿ. ಆವಾಗ ನಾವು ಇಷ್ಟಾಗತ್ತೆ ಅಷ್ಟು ನಾವು ಪ್ರಯತ್ನ ಮಾಡಿರ್ತೀವಿ, ಇಲ್ಲ ಅನ್ನಲ್ಲ. ಕೊನೆಗೇನೋ ಪ್ರಯತ್ನ ಮಾಡಿ ಅದರಲ್ಲೂ ನಮಗೆ ಯಶಸ್ಸು ಕಾಣದೇ ಇದ್ದಾಗ ನಾವು ಡಿಪ್ರೆಷನ್ಗೆ ಹೋಗಿ ಮೊಬೈಲ್ ನೋಡೋದು, ಒಂಟಿಯಾಗಿ ಕುಂಡ್ರೋದು, ದುಷ್ಟ ಚಟಗಳಿಗೆ ಬಲಿಯಾಗಿ ನಮ್ಮ ಜೀವನವನ್ನೇನೋ ಸರ್ವನಾಶ ಮಾಡೋ ಹಂತಕ್ಕೆ ಇಟ್ಕೊಂಡು ಬಿಡ್ತೀವಿ. ಆವಾಗ ಏನಾಗತ್ತೆ? ನಮ್ಮ ಮನೆಯವರೇ ನಮಗೆ ರೆಸ್ಪೆಕ್ಟ್ ಕೊಡೋಲ್ಲ. ಇಷ್ಟೆಲ್ಲ ಆದರೂ ಇಷ್ಟೆಲ್ಲ ಮಾಡೋ ನಮ್ಮ ಮಗ ಕಲಿಯಲ್ಲ. ಕೊಡ್ತಾರೆ, ತಾಯಿ ಕೊಡ್ಬೋದು, ಇಲ್ಲ ಅನ್ನಲ್ಲ, ಎಲ್ಲರೂ ಅಂತಲ್ಲ. ಆ ರೆಸ್ಪೆಕ್ಟ್ ಯಾಕೆ ಕೊಡಲ್ಲ ಅಂದರೆ ಇನ್ನು ಚಿಕ್ಕವನ್ನೆಲ್ಲ ಬೈದು ಬಡಿದು ಹೇಳೋಕ್ಕೆ ಅರ್ಥ ಮಾಡ್ಕೋ ಶಕ್ತಿ ಇದೆ. ಅದನ್ನು ಇನ್ನೊಂದು ಮಾರ್ಗ, ಬಡಿದು ಬೈದು ಹೇಳೋಕ್ಕೆ ಚಿಕ್ಕವನ್ನೆಲ್ಲ ಇದು ಹೇಳೋ ಸಮಯನೂ ಅಲ್ಲ. ಇನ್ನೊಂದು ಮಾರ್ಗ ಅಂದರೆ ಅರ್ಥ ಮಾಡ್ಕೋತಾನೆ ಇವನು, ಇವನಿಗೆ ಆ ಶಕ್ತಿ ಇದೆ. ಈಗ ವಯಸ್ಸಿಗೆ ಬಂದವನ ಮಗ ಅಂದಮೇಲೆ ಅವನಿಗೆ ಒಂದು ಸ್ವಲ್ಪ ಬೇಗ ಅರ್ಥ ಆಗೋ ಒಂದು ಮಾರ್ಗದಲ್ಲಿ ಹೇಳ್ರಂದ್ರೆ, ಮನೆಗೆ ರೆಸ್ಪೆಕ್ಟ್ ಕೊಡಲಿಲ್ಲ, ಮನೆಯವ್ರು ನನಗೆ ರೆಸ್ಪೆಕ್ಟ್ ಕೊಡಲಿಲ್ಲಪ್ಪ, ನಾನು ದುಡಿಬೇಕು, ನಾನು ಕೆಲಸ ಮಾಡಬೇಕು, ಅವ್ರಿಗೆ ಆದಷ್ಟು ಸಹಾಯ ಮಾಡಬೇಕು. ಅದು ಬೇಗ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ
ಅವ್ರಿಗೆ ಮಾರ್ಗವನ್ನು ಹಿಡಿಬೇಕಾಗುತ್ತೆ. ನೀವೇನು ಅವ್ರಿಗೆ ಹೊರೆಯಲ್ಲ, ಆದರೆ ಅವ್ರು ಕಂಡಿರೋ ಕನಸುಗಳು ನುಚ್ಚು ಆಗ್ತಾ ಬರ್ತವೆ. ಹಂಗಂತ ಆ ಕನಸನ್ನು ಈಡೇರಿಸ್ಕೊಳ್ಳಿ, ಆ ಕನಸನ್ನು ನೀವು ಪೂರೈಸ್ಕೊಳ್ಳಿ ಅಂತ ನಾನು ಹೇಳಲ್ಲ. ಆಗಲಿಲ್ವಾ, ಯಾವ ಕೆಲಸ ಆದ್ರೇನು, ಎಜುಕೇಷನ್ ಮುಗ್ದಿದೆ, ನಾ ಹೈ ಎಜುಕೇಷನ್ ಮುಗ್ದಿದೆ ಅಂದ್ಕೊಂಡು ದೊಡ್ಡ ಕೆಲಸನ ಮಾಡ್ಬೇಕತ್ತೇನಿಲ್ಲ. ಅದಕ್ಕೆ ಪ್ರಯತ್ನ ಮಾಡಿ. ಅದ್ರ ಜೊತೆಗೆ ಆದಷ್ಟು ಸಮಯ ವ್ಯರ್ಥ ಮಾಡೋ ಬದಲಿ, ಮನೇಲಿ ಕೂತು ಸಮಯ ವ್ಯರ್ಥ ಮಾಡಲಿ, ಆದಷ್ಟು ಹೊರಗಡೆ ಇಡೋ ಸಣ್ಣ ಪುಟ್ಟ ಕೆಲಸ ಯಾವ ಬೇಕಾದ ಕೆಲಸ ಆಗಿರಲಿ, ಕೇವಲವಾಗಿ ನೋಡೋಕೆ ಹೋಗ್ಬೇಡಿ. ಅದರಿಂದ ಒಂದು ತುತ್ತು ಅನ್ನ ತಿಂತೀವಿ, ನಮ್ಮ ಮನೆ ಸಂಸಾರ ನಡೀತಾ ಇದೆ ಅಂದಮೇಲೆ ಆ ಯಾವ ಕೆಲಸನೂ ಕೇವಲವಾಗಿ ನೋಡೋಕೆ ಹೋಗ್ಬೇಡಿ, ಖುಷಿಯಿಂದ ಮಾಡಿ. ಯಾರು ಏನು ಬೇಕಾದ ಮಾತಾಡಲಿ, ಅವತ್ತು ಯಾರೂ ತಲೆ ಕೆಡಿಸ್ಕೊಬೇಡಿ. ಯಾರು ತಂದು ನಿಮಗೆ ಮನೆಗೆ ಅನ್ನ ಹಾಕೋದಿಲ್ಲ. ಅಥವಾ ನೀವು ಡಿಪ್ರೆಷನ್ ಕೂತಾಗ ಯಾರು ಬಂದು ನಿಮಗೆ ಡಿಪ್ರೆಷನ್ಗೆ ಯಾಕೆ ಹೋಗಿದೆ, ಇನ್ನೂ ಆ ಥರ ಆದಿದೆ, ಮಾಡಬಾರ್ಲೆ ಮಗ, ಆ ಥರ ಈ ಥರ ಯಾರೂ ಮಾತಾಡಲ್ಲ ಫ್ರೆಂಡ್ಸ್. ನಿಮ್ಮನೆ ಸಂಸಾರ, ನಿಮ್ಮನೆ ಗೊಂದಲ, ನಿಮ್ಮನೆ ಕಷ್ಟ ನೋವು, ನಿಮಗಾಗ್ತಿರೋ ಒಳಗೆ ತಳವಳಿಕೆಯನ್ನು ನಿಮಗೆ ಗೊತ್ತು ಅಲ್ವಾ? ಅಂದಮೇಲೆ ಯಾರು ತಲೆ ಕೆಡಿಸ್ಕೊಬೇಡಿ, ದೇವರಿದ್ದಾನೆ. ಆದಷ್ಟು ಕೆಲಸ ಮಾಡಿ, ಇಷ್ಟೊಂದು ಕೆಲಸ ಮಾಡಿ. ಈ ಥರ ಮಾಡಿ ನೋಡಿ, ನೀವು ಹೊರಗಿನವ್ರ ಕಿಮ್ಮತ್ತು ನಿಮಗೆ ಬೇಕಾಗಿಲ್ಲ. ನಿಮ್ಮ ಮನೆಯವ್ರ ಕಿಮ್ಮತ್ತು ಮೊದಲು ಫಸ್ಟ್ ಸಂಪಾದಿಸಿ. ನಿಜ ಬ್ರದರ್. ಯಾಕೆ ಗೊತ್ತಾ, ನಮ್ಮ ಮನೆಯವರೇ ಮುಂಚೆ ನಮಗೆ ಕಿಮ್ಮತ್ತು ಕೊಡಲೇ ಇಲ್ಲಂದರೆ ಹೊರಗಿನವ್ರು ಯಾರು ಕೊಡ್ತಾರೆ? ಅವ್ರು ಕೊಡೋದು ಬಿಡೋದು ನಮಗೆ ಬೇಕಾಗಿಲ್ಲ. ಮನೆಯಲ್ಲಿ ನೀವು ಗಂಡು ಮಗಾಗಿ ನಿಂದೇ ಆದಂಥ ಒಂದು ಗತ್ತು, ಆ ರೆಸ್ಪೆಕ್ಟು ಇರಬೇಕು. ಇದ್ರೇ ಈ ಮನುಷ್ಯ ಜನ್ಮಕ್ಕೆ ಒಂದು ಸಾರ್ಥಕತೆ, ಒಂದು ಗೌರವ, ಒಂದು ಬೆಲೆ. ಇಲ್ಲಾಂದರೆ ನಾಯಕಿತ ಕೇವಲವಾಗೋದು ದೊಡ್ಡ ವಿಚಾರ ಅಲ್ಲ. ಹಂಗಂತ ನಿಮ್ಮ ಈ ಥರ ಕೇವಲವಾಗಿ ನೋಡ್ತಾರಂತ ನಿಮ್ಮ ಫ್ಯಾಮಿಲಿಯವರು ನೀವು ಅಂದ್ಕೊಳ್ಳೋದು ದೊಡ್ಡ ತಪ್ಪು. ಈಗ ನಿಮ್ಗೆ ಏನಾದರೂ ಒಂದು ಸಣ್ಣ ಗಾಯ ಆಗಲಿ, ಅಥವಾ ನಿಮ್ಗೆ ಏನಾದರೂ ಒಂದು ಆಗೋದು ಬೇಡ, ಒಂದು ಸಣ್ಣ ಆಕ್ಸಿಡೆಂಟ್ ಆಗಲಿ, ನಿಮ್ಮ ಮನೆಯವ್ರು ಎಷ್ಟು ವಿಲಿ ಒದ್ದಾಡ್ತಾರೆ ನೋಡಿ. ಅವ್ರು ತಮ್ಮ ತಪ್ಪಿಗೆ ತಾವೇ ಪ್ರಾಯಶ್ಚಿತ್ತ ಮಾಡ್ತಾರೆ. ನಮ್ಮಿಂದನೇ ಆಯ್ತೇನೋ, ನಾವು ಈ ಥರ ನನ್ನ ಮಗನಿಗೆ ನೋವು ಕೊಟ್ಬಿಟ್ವಿ, ಆ ಥರ ಇತ್ತು. ಅದಕ್ಕೆ ಫ್ರೆಂಡ್ಸ್, ಯಾರು ಯಾವತ್ತೂ ತಪ್ಪು ಮಾಡೋಕ್ಕೆ ಹೋಗಲ್ಲ. ನೀವು ತಪ್ಪು ಮಾಡಬೇಡಿ. ಯಾವುದೋ ಒಂದು ತಪ್ಪು, ಯಾವುದೋ ಒಂದು ಶಿಕ್ಷೆ ನಿಮ್ಮ ಮನೆಯವರು ನಿಮಗೆ ಕೊಡ್ತಾ ಇದ್ದಾರೆ ಅಂದರೆ ಅದು ನಿಮ್ಮ ಒಳ್ಳೆಯದಕ್ಕೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಈ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಿರ್ಧರಿಸಿ. ಈ ಫೋನು, ಈ ಒಂಟಿತನ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಬದಲು ಆದಷ್ಟು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ಬೆಳಗ್ಗೆ ಬೇಗ ಹೇಳೋಕ್ಕೆ ಪ್ರಯತ್ನ ಮಾಡಿ. ಧ್ಯಾನ ಮಾಡೋಕ್ಕೆ ಪ್ರಯತ್ನ ಮಾಡಿ. ಈ ಸಮಯ ವ್ಯರ್ಥ ಮಾಡೋ ಬದಲು ಈ ಒಳ್ಳೆಯ ಕೆಲಸಕ್ಕೆ ಬೇಗ ಹೇಳೋದು, ಸ್ವಲ್ಪ ಧ್ಯಾನ ಮಾಡೋದು, ದೇವ್ರ ಪೂಜೆ ಮಾಡಲಿಲ್ಲ ಆದರೂ ಒಂದು ದೇವ್ರ ಗುಡಿ ರಸ್ತೆಯಲ್ಲಿ ಹೋಗೋ ಕಾರಣ ಕೈ ಮುಗಿಯೊಟ್ಟು ನಮಗೆ ಆ ಭಕ್ತಿ ಇರಬೇಕು. ಕೈ ಮುಗಿದು ದೇವರ ಒಳ್ಳೇದು ಮಾಡಪ್ಪ ಎಲ್ಲರಿಗೆ, ಇನ್ನೂ ಒಂದು ಭಕ್ತಿ, ಸಾಮಾನ್ಯ ಧ್ಯಾನ ನಮಗಿರಬೇಕು. ನಮ್ಮಲ್ಲಿ ಪಾಸಿಟಿವ್ ಇದ್ದರೆ ಆಟೋಮೆಟಿಕ್ಕಾಗಿ ಎಲ್ಲ ಸುತ್ತಮುತ್ತ ಒಳ್ಳೇದು ನಡೆಯುತ್ತೆ. ನಾವು ಯಾವತ್ತೂ ಮಂಕಾಯಿ ಆ ಥರ ಈ ಥರ ಅನ್ಕೋತೀವೋ, ನಮ್ಮಲ್ಲಿ ಆ ಥರನೇ ಆಗೋದು ಸಹಜ. ಅದಕ್ಕೆ ಫ್ರೆಂಡ್ಸ್, ನನಗೆ ಎಷ್ಟು ತಿಳಿದಿದೆಯೋ, ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತೀನಿ. ತಪ್ಪಿದ್ದರೆ ಕ್ಷಮಿಸಿ. ಯಾಕಂದರೆ ಇಂಥ ಕಥೆಗಳು ನಾನು ತುಂಬ ಕೇಳಿದ್ದೀನಿ. ನನಗೆ ತುಂಬ ಬೇಜಾರು ಆಗುತ್ತೆ. ಯಾಕಂದರೆ ಮುಂದೊಂದು ದಿನ ಹೇಳ್ತೀನಿ ಅದು ಯಾಕೆ ಅನ್ನೋದು. ನೋಡಿ, ಒಂದು ಸಲ ಕೂತು ಒಂದು 2 ನಿಮಿಷ ಕೂತು ಯೋಚನೆ ಮಾಡಿ, ನೀರು ಕುಡೀರಿ, ಶಾಂತವಾಗಿ ಕೂತು ಯೋಚನೆ ಮಾಡಿ ನಿರ್ಧಾರ ಮಾಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹರೇ ಕೃಷ್ಣ.